ದಿನ ಮಹಾಬೋಧಿ ಸೊಸೈಟಿಯಲ್ಲಿ ಬಹಳಷ್ಟು ವಿಶೇಷವಾದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಗುರುಪೂರ್ಣಿಮೆ ಬಗ್ಗೆ ಮತ್ತೆ ಮಹಾಬೋಧಿ ಸೊಸೈಟಿ ಬಗ್ಗೆ ಒಂದು ಇದ್ರ ಬಗ್ಗೆ ತಾವೇಳಿ ಸರ್. ಸರ್ ವಂದಾಮಿ. ಇವತ್ತಿನ ವಿಶೇಷವಾದ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಈ ಒಂದು ನಮ್ಮ ಒಂದು ಕಾರ್ಯಕ್ರಮದ ಬಗ್ಗೆ ತಾವು ಒಂದು ಚಿತ್ರೀಕರಣ ಮಾಡಬೇಕೆ ತಮಗೆ ಮೊಟ್ಟ ಮೊದಲ ಬಾರಿಗೆ ನಾವು ಬುದ್ಧ ಒಂದು ಟ್ರಸ್ಟ್ ಇಂದ ನಿಮಗೆ ವಂದನೆಗಳನ್ನ ಸ್ವಾಗತವನ್ನ ಕೋರ್ತೀವಿ. ವಿಶೇಷವಾಗಿ ಇವತ್ತು 2600 ಇಸ್ವಿಯ ಒಂದು ಇಸ್ವಿಯ ಅಂಗವಾಗಿ ಇವತ್ತು ಒಂದು ಪೂಜಾ ಕಾರ್ಯಕ್ರಮನ ಇಟ್ಕೊಂಡಿದೀವಿ. ಅದು ಬುದ್ಧ ಹುಣ್ಣಿಮೆ ಅಂತೇಳಿ. ವಿಶೇಷ ಏನಂತ ಹೇಳಿದ್ರೆ ಪ್ರತಿಯೊಂದು ಹುಣ್ಣಿಮೆನೂ ನಾವು ಬುದ್ಧನಿಗೆ ಅವರ ಒಂದು ವಿಶೇಷದ ಆಧಾರದ ಮೇಲೆ ನಾವು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತೀವಿ. ಒಂದು ಅಂಗವಾಗಿ ಇವತ್ತು ನಮ್ಮ ಬುದ್ಧ ಟ್ರಸ್ಟ್ ವತಿಯಿಂದ ಈ ಒಂದು ಬುದ್ಧ ಪುಣ್ಯ ಹುಣ್ಣಿಮೆಯನ್ನ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದೀವಿ. ಬುದ್ಧ ಅನ್ನೋದು ಒಬ್ಬ ವ್ಯಕ್ತಿಗೆ ಸೀಮಿತವಾಗಿರುವಂತದ್ದಲ್ಲ. ಪ್ರತಿಯೊಬ್ಬ ಗುರುಗಳಿಗೂ ಯಾವ ತರ ವಂದನೆಯನ್ನ ಸಲ್ಲಿಸ್ತೀವೋ ಅದೇ ರೀತಿ ನಾವು ಇವತ್ತು ಬುದ್ಧನ ಈ ಪ್ರಪಂಚಕ್ಕೆ ಮೊಟ್ಟ ಮೊದಲ ಗುರುಗಳು ಅಂತೇಳಿ ನಾವು ಹೇಳಲಿಕ್ಕೆ ನಾನು ಭಾವಿಸ್ತೇನೆ. ಪ್ರತಿಯೊಂದು ಧರ್ಮಕ್ಕೂ ಇದ್ದ ಹಾಗೆ ಈ ಧರ್ಮಕ್ಕೂ ಮಹಾ ಬೋಧಿ ವೃಕ್ಷನ ಹಾಕಿಕೊಟ್ಟು ಬೆಳೆಸಿ ಬಿಟ್ಟು ಹೋದಂತ ಈ ಒಂದು ಧರ್ಮ ನಮ್ಮ ದೇಶದಲ್ಲೇ ಹುಟ್ಟಿದ್ದು, ನಮ್ಮ ದೇಶದಲ್ಲೇ ಬೆಳೀತಾ ಇರ್ತಕ್ಕಂಥದ್ದು. ಮಧ್ಯಕಾಲದಲ್ಲಿ ಕೆಲವು ಸುಮಾರು 1000 ವರ್ಷಗಳ ಹಿಂದೆ ಒಂದು ಅನಾಹುತ ಆಗಿರುತ್ತೆ. ಆ ಒಂದು ಅನಾಹುತದ ಆಧಾರದ ಮೇಲೆ ನಮ್ಮ ಬೌದ್ಧ ಧರ್ಮ ಮಧ್ಯಕಾಲದಲ್ಲಿ ನಶಿಸಿ ಹೋಗಿರುತ್ತೆ. ಅದಕ್ಕೆ ನಾವು ಇತಿಹಾಸದ ಕೆಣಕಿದಾಗ ಇತಿಹಾಸವನ್ನು ಇಣುಕಿ ನೋಡಿದಾಗ ನಮಗೆ ಕೆಲವು ಮಾಹಿತಿಗಳು ಲಭ್ಯವಾಗುತ್ತೆ. ಆ ಕಾರಣಕ್ಕೆ ನಾವು ಅದು ಮರೆತು ಹೋದ ಘಟನೆಗಳನ್ನ ನಾವು ಇವತ್ತು ನೆನೆಸ್ಕೊಳ್ಳೋದು ಬೇಡ. ಈಗ ಬುದ್ಧ ಅನ್ನೋದು ಏನಂತೇಳಿ ಜಗತ್ತಿಗೆ ತಿಳಿತಾ ಇದೆ, ಜನನು ಅರ್ಥಕೊಳ್ತಾ ಇದ್ದಾರೆ. ಇದನ್ನ ಹಾಕೊಟ್ಟಂತದ್ದು ನಮ್ಗೆ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮನ ಮತ್ತೆ ಹುಡುಕಿ ಎತ್ತಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಆ ಒಂದು ಕಾರಣ ಆ ಒಂದು ಎಲ್ಲಾ ಒಂದು ಇತಿಹಾಸದ ಮೂಲಭೂತ ಮಾಹಿತಿಗಳನ್ನ ಅವರು ನಮಗೆ ಕೊಟ್ಟು ಹೋಗಿದ್ದಾರೆ. ಆ ರೀತಿಯಾಗಿ ಅವ್ರು ಏನು ಹಾಕಿ ಕೊಟ್ಟಿದ್ದಾರೋ ಆ ಒಂದು ರೀತಿಯಾಗಿ ನಾವು ಇತಿಹಾಸನ ಮತ್ತೆ ಮರಳಿ ಪಡಲಿಕ್ಕೆ ಬುದ್ಧ ಅನುಯಾಯಿಗಳು ಹಾಗೂ ಅಂಬೇಡ್ಕರ್ ಅನುಯಾಯಿಗಳು ಶತಾಯ ಗತಾಯ ಮಾಡಿ ಪ್ರಯತ್ನದಲ್ಲಿ ಇತ್ತೀಚೆಗೆ ಜನ ಮರಳಿ ಮತ್ತೆ ಗೂಡಿಗೆ ಬರ್ತಾ ಇದ್ದಾರೆ ಅನ್ನೋ ಒಂದು ವಿಷಯನ ಈ ಮೂಲಕ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹಾಗಾಗಿ ಮುಂದೆ ಬೌದ್ಧ ಧರ್ಮ ಒಂದಲ್ಲ ಒಂದು ರೀತಿಯಾಗಿ ಒಂದು 10-15 ವರ್ಷಗಳಲ್ಲಿ ಈ ದೇಶ ಪೂರ್ತಿ ವ್ಯಾಪಿಸಿ ಬೌದ್ಧ ಧರ್ಮ ಆಗಿ ಶಾಂತಿಯಿಂದ ನೆಲೆಗಟ್ಟಲಿಕ್ಕೆ ಎಲ್ಲರ ಒಂದು ಪ್ರಯತ್ನ ಇದ್ದೇ ಇರುತ್ತೆ ಅನ್ನೋದನ್ನ ನಾನು ಭಾವಿಸ್ತೇನೆ. ಹಾಗಾಗಿ ಇವತ್ತು ಎಲ್ಲರಿಗೂ ಬುದ್ಧ ಒಳ್ಳೇದು ಮಾಡ್ಲಿ, ಹಾಗೆ ಎಲ್ಲರಿಗೂ ಒಂದು ಸುಖ ಶಾಂತಿಯನ್ನ ನೆಮ್ಮದಿಯನ್ನ ನೀಡ್ಲಿ ಅಂತೇಳಿ ನಾನು ಭಾವಿಸ್ತಾ ತಾವು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಶೇಷ ಸಂದರ್ಭದಲ್ಲಿ ಒಂದು ವಿಷಯ ಪ್ರಸ್ತಾಪ ಪಡಿಸಿದ್ರೆ ತಪ್ಪಿಲ್ಲ ಅನ್ಸುತ್ತದೆ. ಈ ಒಂದು ಮಹಾಪುರುಷ ಇಂಥ ಪುಣ್ಯಾತ್ಮ ಇದ್ರು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ರು ಈ ಪುಣ್ಯಾತ್ಮನ ತತ್ವಗಳು ಇನ್ನೂ ತಗೊಳೋದಕ್ಕೆ ಇನ್ನೂ 75 ವರ್ಷ 100 ವರ್ಷ ಮುಂದೆನೇ ಇದ್ದಾರೆ. ಅದೇ ಹೊರದೇಶದವರು ಅವ್ರು ಆರ್ಟ್ಫುಲಿ ತಗೊಂಡು ಅಫಿಷಿಯಲ್ ಆಗಿ ಅವ್ರು ಎಷ್ಟು ಗಟ್ಟಿ ಇದಾರೆ ಅಂದ್ರೆ ಅಷ್ಟು ಗಟ್ಟಿ ಇದಾರೆ. ನಮ್ಮಲ್ಲಿ ಇನ್ನೂ ಎಲ್ಲೋ ಹೋಗ್ತಾರೆ, ಮುಂದೆ ಬರಲ್ವಾ ಸರ್? ಈ ಪುಣ್ಯಾತ್ಮ ತತ್ವ ಸಿದ್ಧಾಂತ ತಗೊಂತಾರೆ ಇಲ್ಲ ಗೊತ್ತಿಲ್ಲ ಸರ್. ಇಲ್ಲ, ಅದಕ್ಕೆ ಒಂದು ಇತಿಹಾಸದ ಜ್ಞಾನನೂ ಬೇಕಾಗುತ್ತೆ. ಯಾಕಂದ್ರೆ ಇತಿಹಾಸನ ಮುಚ್ಚಿಟ್ಟಿದ್ರು. ಇತಿಹಾಸ ಪ್ರಜ್ಞೆ ಬೆಳಿಬೇಕಂದ್ರೆ ಎಷ್ಟು ವರ್ಷ ಏನ ನಾಶಪಡಿಸ್ಲಿಕ್ಕೆ ಅವಕಾಶ ಇದಾಗಿದೆಯೋ ಇತಿಹಾಸದಲ್ಲಿ ಅಷ್ಟೇ ನಮ್ಗೆ ಕಾಲಾವಕಾಶನ ಬೇಕಾಗುತ್ತೆ. ಅಂದ್ರೆ ಈಗ ಎಜುಕೇಶನ್ ಇರ್ಲಿಲ್ಲ, ಮೊದಲೆಲ್ಲ ಶಿಕ್ಷಣದಿಂದ ವಂಚಿತರಾಗಿದ್ದಾಗ ಅವ್ರಿಗೆ ಕೆಲವರು ಮನುವಾದಿಗಳು ಅದನ್ನ ತಿರುಚಿ ಅವ್ರಿಗೆ ಅನುಕೂಲ ಆಗೋ ತರ ಮಾಡ್ಕೊಂಡ್ ಬಂದಿರೋಂಥದ್ದು. ಈಗ ಒಂದು 25-30 ಜನಕ್ಕೆ ಪರ್ಸೆಂಟೇಜ್ ಭಾರತ ದೇಶದಲ್ಲಿ 140 ಕೋಟಿ ಜನಸಂಖ್ಯೆಯಲ್ಲಿ ಒಂದು 30-40% ಜನಕ್ಕೆ ಇದರ ಜ್ಞಾನೋದಯ ಅರಿವು ಆಗ್ತಾ ಇದೆ. ಅವರು ಬೀದಿಗೆ ಬರಬೇಕು. ಅವರು ಒಳಗೊಳಗೇನೆ ಅದನ್ನ ಕಲ್ಪಿಸ್ಕೊಂಡು ಅದನ್ನ ತಿಳ್ಕೊಂಡು ಮಾಹಿತಿನ ಅವರೇ ಬೆಳೀತಾ ಇದಾರೆ. ನಾವು ಯಾವುದೇ ಧರ್ಮದ ಬಗ್ಗೆ ತುಚ್ಛವಾಗಿ ಮಾತಾಡ್ತಾ ಇಲ್ಲ ಸರ್. ಒಂದು ಮಠಗಳಾಗ್ಲಿ, ಮಂದಿರಗಳಾಗ್ಲಿ, ಚರ್ಚ್ ಆಗ್ಲಿ, ಮಸೀದಿಗಳಾಗ್ಲಿ, ಗಂಟೆ ಬರ್ಸೋದಾಗ್ಲಿ ಲಕ್ಷಾಂತರ ಜನ ಒಂಥರ ಜಾತ್ರೆ ತರ ಬರ್ತಾರೆ. ಅದೇ ಇಂಥ ಮಹಾಪುರುಷನ ಸನ್ನಿಧಾನಕ್ಕೆ ಬರೋದಕ್ಕೆ ಎಲ್ಲ ಇನ್ನು ಮುಂದೆ ಇದೆ ಸರ್. ನಾವೇನ್ ಹೇಳೋದಂದ್ರೆ
ಕಡೆ ಎಲ್ಲೆಲ್ಲೋ ಶಬ್ದ ತಲೆನೋವು ಬಿಸಿ ಆಗುತ್ತೆ. ಇಲ್ಲಿ ಬಂದು 10 ನಿಮಿಷ ಕೂತ್ಕೊಂಡ್ರೆ ಒಂದು ಇರೋ ಟೆನ್ಷನ್, ನಮ್ಮ ಹತ್ರ 50 ಲಕ್ಷ ಸಾಲ ಇದ್ರು ಆ ಸಾಲ ಏನು ಇಲ್ಲ ಅನ್ಸುತ್ತೆ ಸರ್. ಆ ಒಂದು ಏನೋ ಒಂದು ಪಾಸಿಟಿವ್ ಎನರ್ಜಿ ಇದೆ. ಇಲ್ಲಿ ಬರ್ಬೇಕು ಒಂದು ಯಂಗ್ಸ್ಟರ್, ನಾವು ಯುವತಿಯರು ಅನ್ಸ್ಕೊಂಡಿದೀವಲ್ಲ, ಇದಕ್ಕೆಲ್ಲ ಬರ್ಬೇಕು. ಒಂದು ಯುವ ಸಮೂಹಕ್ಕೆ ಒಂದು ತಾವು ಸಲಹೆ ಮಾರ್ಗದರ್ಶನ ಕೊಟ್ಬಿಡಿ ಸರ್. ಸರ್ ಏನಿಲ್ಲ, ಬೇರೆ ಧರ್ಮಗಳು ಮನರಂಜನೆ ಆಧಾರದ ಮೇಲೆ ಅವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ಧರ್ಮದಲ್ಲಿ ಮನರಂಜನೆಗೆ ಅವಕಾಶ ಇಲ್ಲ. ಶಾಂತಿ ನೆಮ್ಮದಿ ಇದೆ. ಶಾಂತಿ ನೆಮ್ಮದಿ ಸುಖ ಸಂತೋಷಕ್ಕೆ ದಾರಿ ಮಾಡಿಕೊಡುವಂಥದ್ದು. ಆ ನೆಲೆಗಟ್ಟಿನಲ್ಲಿ ನಾವು ಈ ಒಂದು ಬೌದ್ಧ ಧರ್ಮ ಬೆಳೀತಾ ಇರುವಂತದನ್ನ, ಯಾರು ಇದರ ಬಗ್ಗೆ ಅರಿವನ್ನ ಪಡ್ಕೊಂಡು ಅದ್ರ ಬಗ್ಗೆ ಜ್ಞಾನನ ಪಡ್ಕೊಳ್ತಾರೋ ಅವ್ರಿಗೆ ಇದರ ಗಂಧ ಗೊತ್ತಾಗುತ್ತೆ. ಸುಮ್ಗೆ ದಾರಿಯಲ್ಲಿ ಹೋಗೋನೆಲ್ಲ ಕರೆದು ಬನ್ನಿ ಅಂತ ಹೇಳಿದ್ರೆ ಸುಮ್ಗೆ ಏನೋ ಹಾರ್ಟ್ ಫ್ರೀ ಅವರೇ ಬಂದು ಇಲ್ಲಿ ಕೂತ್ಕೊಂಡು ಏನೋ ಈ ಧರ್ಮದ ಬಗ್ಗೆ ತಿಳ್ಕೊಬೇಕು, ಏನೇನೋ ಕ್ಲಾಸ್, ಏನೋ ಒಂದು 11 ದಿವಸ 10 ದಿವಸ ಏನೋ ಒಂದು ಕೋರ್ಸ್ ಇದೆ ತಗೊಂಡು ಒಂದು ಜ್ಞಾನ ಪಡ್ಬೋದು. ಅದಕ್ಕೆ ಸರ್, ಅದಕ್ಕೆ ನಮ್ಮಲ್ಲಿ ನಾ ಹೇಳಿದ್ನಲ್ಲ, ಈ ದಾರಿಯಲ್ಲಿ ಹೋಗೋನ್ನ ಕರೆದ್ರೆ ಅದೇನೋ ಪ್ರಸಾದ ಕೊಟ್ಟಂಗಲ್ಲ. ಇದು ಅವರಾಗಿ ಅವ್ರು ಬರಬೇಕು. ಬುದ್ಧ ಹೇಳಿರೋದೇನಂದ್ರೆ ನೀವು ಫಸ್ಟ್ ತಿಳ್ಕೊಳ್ಳಿ, ಅದು ನಿನಗೆ ಅನುಕೂಲ ಆಯ್ತು, ನಿನಗೆ ಒಳ್ಳೇದು ಅಂತ ಅನ್ಸಿದ್ರೆ ನೀವು ಬಂದು ಈ ಬೌದ್ಧ ಧರ್ಮಕ್ಕೆ ಸೇರಿ ಬೆಳೆಸಿ ಅಂತಾನೆ ಹೇಳಿರೋದು. ಅವ್ರು ಯಾವುದೇ ರೀತಿಯಾಗಿ ನೀವು ಬಂದು ಇಲ್ಲಿ ಫೋರ್ಸಬಲ್ ಬಂದು ಸೇರ್ಕೊಂಡು ಇದನ್ನ ನಾವು ಇನ್ನೊಬ್ಬರ ಒಂದು ಇದಕ್ಕೋಸ್ಕರ ರೆಸರ್ಗೋಸ್ಕರ ಇದನ್ನ ಪಡ್ಕೊಳ್ಳಿ ಅನ್ನೋ ಒಂದು ಇದನ್ನ ಅವರು ಮಾತುಗಳನ್ನ ಎಲ್ಲಿ ಹೇಳಿಲ್ಲ. ಫಸ್ಟ್ ನೀವು ಬಂದು ತಿಳ್ಕೊಂಡಿದ್ದಾದ್ಮೇಲೆ ನಿನಗೆ ಅದರಿಂದ ಪ್ರಯೋಜನ ಆಯ್ತು ಅಂದ್ರೆ ಇನ್ನೊಬ್ರಿಗೆ ಹೇಳಿ ಅಥವಾ ನೀವು ಸೇರ್ಕೊಳ್ಳಿ ಅಥವಾ ಬೆಳೆಸಿ ಅಂತಾನೆ ಹೇಳಿರೋದು. ಇದರಲ್ಲಿ ಬೌದ್ಧ ಧರ್ಮದಲ್ಲಿ ಯಾವುದೇ ಸಂಘಟನೆ ಇರೋದಿಲ್ಲ, ಯಾವುದೇ ಮುಚ್ಚುಮರೆ ಇರೋದಿಲ್ಲ. ಇಲ್ಲಿ ಯಾವುದೇ ಅವಕಾಶಗಳಿಗೆ ಆಕಾಂಕ್ಷೆಗಳಿಗೆ ಬಲಿಯಾಗುವಂತದ್ದು ಏನಿಲ್ಲ. ಪಂಚಶೀಲಗಳನ್ನ ತಿಳ್ಕೊಳ್ಳಿ ಅಂತಾನೆ ಹೇಳ್ತಾರೆ. ಪಂಚಶೀಲಗಳು ಫಸ್ಟ್ ಏನಂತೇಳಿ ತಿಳ್ಕೊಂಡಿದ್ದಾದ್ಮೇಲೆ ಅಷ್ಟಾಂಗ ಮಾರ್ಗಗಳಿರುತ್ತೆ, ಅದನ್ನ ಏನಂತೇಳಿ ತಿಳ್ಕೊಳ್ಳಿ ಅಂತೇಳಿ ಹೇಳಲಿಕ್ಕೆ ನಮಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಮುಖ್ಯವಾಗಿ ಹೇಳೋದಾದ್ರೆ ಅಶೋಕ ಧಮ್ಮಚಕ್ರ ಅನ್ನೋದು ನಮ್ಮ ಪ್ರಾಗಲ್ಲೇ ಇದೆ ಸ್ವಾಮಿ. ಅದನ್ನ ಫಸ್ಟ್ ಎಲ್ರಿಗೂ ಅದರ ಅರ್ಥನಾದ ಪುಸ್ತಕಗಳಲ್ಲಿ ಹೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅದ್ರ ಬಗ್ಗೆ ಒಂದು ಪೀಠಿಕೆಯನ್ನ ಕೊಟ್ಟು ಒಂದು ಪಾಠದ ಮುಖಾಂತರ ಸ್ಕೂಲ್ಗಳಲ್ಲಿ ಅದನ್ನ ಪರಿಚಯ ಮಾಡಿಕೊಟ್ರೆ ಸಾಕು, ಆಟೋಮೆಟಿಕ್ ಎಲ್ರಿಗೂ ಅದರ ಅರಿವು ಗೊತ್ತಾಗುತ್ತೆ ಅನ್ನೋದು ನನ್ನ ಭಾವನೆ. ಸರ್ ಅಶೋಕ್ ಕುಮಾರ್ ಅಂತೇಳಿ ನಾನು HL ಅಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಬುದ್ಧ ಹುಣ್ಣಿಮೆ ಕಾರ್ಯಕ್ರಮ ಇತ್ತು, ಹಾಗಾಗಿ ನಾನು ಡ್ಯೂಟಿ ಮುಗಿಸ್ಕೊಂಡು ಇಲ್ಲಿ ಬಂದು ಒಂದು ಅನುಗ್ರಹ ಪಡ್ಕೊಂಡು ಹೋಗೋಣ ಅಂತೇಳಿ ನಾವು ಬಂದಿದ್ದೀವಿ. ನಮಗೂ ಪೂಜಾ ಕಾರ್ಯಕ್ರಮಕ್ಕೆ ಸರಿಯಾಗಿ ಬಂದಿದ್ದಕ್ಕೆ ನಮಗೂ ಒಂದು ಸಂತೋಷ ಆಗ್ತಾ ಇದೆ, ಒಂದು ಖುಷಿ ಆಗ್ತಾ ಇದೆ. ಇದು ಯಾವತ್ತು ಎಲ್ರಿಗೂ ಸಿಗ್ಲಿ ಅಂತೇಳಿ ನನ್ನ ಭಾವನೆ ಸರ್.